ನಮಸ್ಕಾರ ಸಾಮ್ರಾಟ್ ಟಿವಿ ವೀಕ್ಷಕರೆಲ್ಲರಿಗೂ ಸ್ವಾಗತ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದಂತಹ ಈ ಒಂದು ಭಯೋತ್ಪಾದಕತೆಯ ದಾಳಿ ಎಷ್ಟರ ಮಟ್ಟಿಗೆ ಭುಗಿಲೆದ್ದಿತ್ತು. ನಮ್ಮ ಇಡೀ ಭಾರತೀಯರು ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಷ್ಟು ಭುಗಿಲೆದ್ದಿದ್ದಾರೆ, ಎಷ್ಟರ ಮಟ್ಟಿಗೆ ಆಕ್ರೋಶ ಎಂಬುದು ನಮ್ಮೆಲ್ಲರಲ್ಲಿ ತುಂಬಿಕೊಂಡಿದೆ. ಇನ್ನು ಈ ಒಂದು ವಿಚಾರವಾಗಿ ನಮ್ಮ ಭಾರತ ಸರ್ಕಾರ ಕೂಡ ಸೇಡಿಗೆ ಸೇಡು ಪ್ರತಿಕಾರವನ್ನ ತೀರಿಸಿಕೊಡುವ ಮಟ್ಟಿಗೆ ಈಗ ಪ್ಲಾನ್ ಅನ್ನ ಹಾಕಿ ಅವರ ವಿರುದ್ಧವಾಗಿ ನಾವು ಕೂಡ ಸಿಡಿದೆದ್ದಿದ್ದೇವೆ. ಆದರೆ ಈ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯೊಂದನ್ನು ನೀಡಿ ಎಲ್ಲೆಡೆ ಸುದ್ದಿಗೆ ಕಾರಣವಾಗಿದ್ದಾರೆ. ಭಾರೀ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಅವರ ಒಂದು ಹೇಳಿಕೆ. ಹಾಗಾದ್ರೆ ಸಿದ್ದರಾಮಯ್ಯ ಅವರು ಹೇಳಿದಂತಹ ಹೇಳಿಕೆಯಾದ್ರೂ ಯಾವುದು, ಬನ್ನಿ ನೋಡ್ಕೊಂಡು ಬರೋಣ. ಯುದ್ಧ ಬೇಡ ಎಂದ ಸಿಎಂ ಸಿದ್ದರಾಮಯ್ಯ. ಪಾಕ್ನಲ್ಲೂ ಫೇಮಸ್ ಆದ್ರ ಸಿಎಂ ಸಿದ್ದರಾಮಯ್ಯ ಅವರು ಪಾಕಿಸ್ತಾನದ ಟಿವಿಯಲ್ಲೂ ಸಿಎಂ ಸಿದ್ದು ಅವರದ್ದೇ ಸುದ್ದಿಯಾಗಿಬಿಟ್ಟಿದೆ. ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾದ ಸಿಎಂ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಅವರಿಗೆ ಪಾಕ್ ಮೇಲೆ ಪ್ರೀತಿ ಅನ್ನೋ ಆರೋಪ ಇದೀಗ ಎಲ್ಲೆಡೆ ಕೇಳಿ ಬರ್ತಾ ಇದೆ. ಅಗತ್ಯ ಬಿದ್ದಲ್ಲಿ ಪಾಕ್ ಮೇಲೆ ಏನಾದ್ರೂ ಯುದ್ಧ ಮಾಡಬೇಕು ಅಂದಿದ್ದಾರೆ ಈಗ ಸಿದ್ದರಾಮಯ್ಯ ಅವರು. ಅವರೊಂದು ಹೇಳಿಕೆ ಇದೀಗ ಮತ್ತೆ ತಿರುಚಿದ್ದಾರೆ. ನಿನ್ನೆ ಶಾಂತಿ ಮಂತ್ರವನ್ನ ಬಿತ್ತಿದಂತಹ ಸಿದ್ದರಾಮಯ್ಯ ಅವರು ಇಂದು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮತ್ತೆ ಇದೀಗ ಯುದ್ಧ ಬೇಡ ಅಂದಿದ್ದಂತಹ ಸಿದ್ದರಾಮಯ್ಯ ಅವರು ವಾಪಸ್ ಉಲ್ಟಾ ಹೇಳಿಕೆಯನ್ನ ನೀಡಿದ್ದಾರೆ. ಸಿದ್ದರಾಮಯ್ಯ ಅವರು ನಿನ್ನೆ ಶಾಂತಿ ಮಂತ್ರವನ್ನ ಬಿತ್ತೋಣ, ಯುದ್ಧ ಬೇಡ ಅಂತಿದ್ರು. ಆದ್ರೆ ಇದೀಗ ಅವರು ಶಾಂತಿ ಮಂತ್ರ ಏನ್ ಬಿತ್ತಿದ್ರು ಅದಕ್ಕೆ ವಿರುದ್ಧವಾದ ಹೇಳಿಕೆಯನ್ನ ನೀಡಿದ್ದಾರೆ. ಯುದ್ಧ ಬೇಡ ಅಂದಿದ್ದ ಸಿದ್ದರಾಮಯ್ಯ ಅವರು ಅಗತ್ಯ ಬಿದ್ರೆ ನಾವು ಯುದ್ಧಕ್ಕೆ ಇಳಿಯೋಣ ಎಂದಿದ್ದಾರೆ. ಪಾಕ್ನಲ್ಲೂ ಇದೀಗ ಸಿದ್ದರಾಮಯ್ಯ ಅವರದ್ದೇ ಸುದ್ದಿ ಎಲ್ಲೆಡೆ ಬರ್ತಾ ಇದೆ. ಪಾಕ್ ಟಿವಿಯಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಸುದ್ದಿಯೇ ಹರಿದಾಡ್ತಾ ಇದೆ. ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಸುದ್ದಿ ಬರ್ತಾ ಇದೆ. ಸಿದ್ದರಾಮಯ್ಯಗೆ ಪಾಕ್ ಮೇಲೆ ಪ್ರೀತಿ ಅನ್ನೋ ಆರೋಪ ಇದೀಗ ಎಲ್ಲೆಡೆ ಕೇಳಿ ಬರ್ತಾ ಇದೆ. ಈ ಒಂದು ಆರೋಪ ಎಲ್ಲೆಡೆ ಕೇಳಿ ಬರ್ತಾ ಇದ್ದು, ಅಗತ್ಯ ಬಿದ್ದಲ್ಲಿ ಪಾಕ್ ಮೇಲೆ ಯುದ್ಧ ಬೇಡ ಅಂತ ಈ ಒಂದು ಆರೋಪ ಕೇಳಿ ಬಂದ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ತಿರುಚಿದ್ದಾರೆ. ಇನ್ನು ನಿನ್ನೆ ಶಾಂತಿ ಮಂತ್ರ ಬಿತ್ತಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಇದೀಗ ಹೇಳಿಕೆಯನ್ನ ತಿರುಚಿದ್ದಾರೆ. ಇಂದು ಸಿದ್ದು ಅವರು ಆಕ್ರೋಶಕಾರಿ ಹೇಳಿಕೆಯನ್ನ ನೀಡಿದ್ದಾರೆ. ಹೌದು, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕತೆ ನಡೆದಿತ್ತು. ಯಾವ ರೀತಿಯಾಗಿ ಭೀಕರತೆ ಸಂಭವಿಸಿತ್ತು ಅಂದ್ರೆ ದಾಳಿಗೆ ಇಡೀ ಭಾರತ ಬೆಚ್ಚಿ ಬಿದ್ದಿತ್ತು. ಉಗ್ರರ ಬೆನ್ನಹಟ್ಟಿ ಅವರ ಒಂದು ಏನು ಕೃತ್ಯ ಎಸಗಿದ್ದಾರೆ ಆ ಒಂದು ಕೃತ್ಯಕ್ಕೆ ಪ್ರತಿಕಾರವನ್ನ ತೀರಿಸಿಕೊಳ್ತಾ ಇದೆ ಈಗ ಭಾರತ. ಆದ್ರೆ ಸಿದ್ದರಾಮಯ್ಯ ಅವರು ಶಾಂತಿ ಬೀಜವನ್ನ ನಿನ್ನೆ ಬಿತ್ತಿದ್ರು. ಇನ್ನು ಉಗ್ರರ ಬೇರನ್ನ ಬುಡ ಸಮೇತ ಕಿತ್ತು ಹಾಕಬೇಕು ಎಂದು ಸಮಸ್ತ ಭಾರತೀಯರು ಅವಡುಗಚ್ಚಿ ಸರ್ಕಾರವನ್ನ ಆಗ್ರಹಿಸ್ತಾ ಇದ್ರು. ಮತ್ತೊಂದೆಡೆ ಕೇಂದ್ರದ ಘಟಾನುಘಟಿ ನಾಯಕರು ಪ್ರತಿಕಾರದ ಮಾತುಗಳನ್ನ ಆಡ್ತಾ ಇದ್ರು. ಇದರಿಂದ ಯುದ್ಧದ ಕಾರ್ಮೋಡ ಎಲ್ಲೆಡೆ ಇಡೀ ಭಾರತವನ್ನೇ ಆವರಿಸಿದಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಶಾಂತಿ ಬೀಜವನ್ನ ಬಿತ್ತಿದ್ದಾರೆ. ನಾವು ಯಾವುದೇ ಯುದ್ಧಕ್ಕೆ ಹೋಗೋದು ಬೇಡ, ನಾವು ಶಾಂತ ಮನಸ್ಸಿನವರು, ನಾವು ಯುದ್ಧಕ್ಕೆ ಹೋಗೋದು ಬೇಡ, ಎಲ್ಲ ಒಂದು ಶಾಂತ ಮನೋಭಾವದಿಂದನೇ ನಾವೆಲ್ಲ ಈ ಒಂದು ಸಮಸ್ಯೆಯನ್ನ ಕ್ಲೋಸ್ ಮಾಡ್ಕೊಳ್ಳೋಣ, ಯಾವುದೇ ರೀತಿಯಾಗಿರುವಂತಹ ಯುದ್ಧಕ್ಕೆ ಇಳಿಯೋದು ಬೇಡ, ಶಾಂತ ಮನೋಭಾವದಿಂದಲೇ ನಾವು ಈ ಒಂದು ಸಮಸ್ಯೆಯನ್ನ
ಪರಿಹಾರ ಮಾಡಿಕೊಳ್ಳೋಣ ಎಂಬ ಹೇಳಿಕೆಯನ್ನ ನೀಡಿದ್ರು. ಆದರೆ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರು ಈ ಒಂದು ಹೇಳಿಕೆಯನ್ನ ಯಾಕೆ ನೀಡಿದ್ರು, ಶಾಂತಿ ಮಂತ್ರವನ್ನ ಯಾಕೆ ಬಿತ್ತಿದ್ರು, ಈ ಒಂದು ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇತ್ತು. ಈ ಒಂದು ಹೇಳಿಕೆ ಎಲ್ಲೆಡೆ ಸದ್ದು ಮಾಡ್ತಾ ಇತ್ತು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಹೇಳಿಕೆಯನ್ನ ಮತ್ತೆ ತಿರುಚಿದ್ದಾರೆ. ಶಾಂತಿ ಮಂತ್ರವನ್ನ ಜಪಿಸಿದಂತಹ ಸಿದ್ದರಾಮಯ್ಯ ಅವರು ಮತ್ತೆ ಈಗ ಆಕ್ರೋಶಕಾರಿ ಹೇಳಿಕೆಯನ್ನ ನೀಡಿದ್ದಾರೆ. ನಾವು ಯುದ್ಧಕ್ಕೆ ಇಳಿಯೋದು ಯಾವುದೇ ರೀತಿ ತಪ್ಪಲ್ಲ, ನಾವು ಅಗತ್ಯ ಬಿದ್ರೆ ಆಕ್ರೋಶವನ್ನು ಕೂಡ ತೋರಿಸೋಣ ಅಂತ ಅಂದಿದ್ದಾರೆ. ಏನು ಏಪ್ರಿಲ್ 22ರಂದು ಭಾರತದ ಮಿನಿ ಸ್ವಿಟ್ಜರ್ಲ್ಯಾಂಡ್ ಆಗಿರುವಂತಹ ಕಾಶ್ಮೀರದಲ್ಲಿ ಇಸ್ಲಾಮಿಕ್ ಮತಾಂಧರರು ನಡೆಸಿದಂತಹ ಭಯೋತ್ಪಾದಕ ದಾಳಿಯಲ್ಲಿ ಕನಿಷ್ಠ 27 ಅಮಾಯಕರು ಸಾವನ್ನಪ್ಪಿದ್ರು. ಅವರೆಲ್ಲರೂ ಭಾರತ ಮತ್ತು ಇತರ ಪ್ರಪಂಚದ ದೇಶದಿಂದ ವಿವಿಧ ಭಾಗಗಳಿಂದ ಬಂದಂತಹ ಪ್ರವಾಸಿಗರಾಗಿದ್ರು. 6 ವರ್ಷಗಳ ಹಿಂದೆ ಪುಲ್ವಾಮಾ ಬಾಂಬ್ ದಾಳಿ ನಂತರ ದೇಶದ ನೆಲದಲ್ಲಿ ನಡೆದಂತಹ ಅತ್ಯಂತ ಭೀಕರ ಅಪಾಯಕ ಒಂದು ಘಟನೆ ಅಂದ್ರೆ ಅಪಾಯಕ ದಾಳಿ ಅಂದ್ರೆ ಇದಾಗಿದೆ. ಪುಲ್ವಾಮಾ ದಾಳಿಯ ಬಳಿಕ ಈ ರೀತಿಯಾಗಿರುವಂತಹ ಭೀಕರ ಒಂದು ದಾಳಿ ಭಾರತದಲ್ಲಿ ನಡೆದಿದೆ. ಅದೆಲ್ಲೆಲ್ಲಿಂದಾನು ಬೇರೆ ಬೇರೆ ದೇಶದಿಂದ ಬಂದಿದ್ರು, ನಮ್ಮ ಕರ್ನಾಟಕದಿಂದನೂ ಜನ ಹೋಗಿದ್ರು. ಅಂತಹ ಅಮಾಯಕರ ಜೀವ ಏನ್ ಹೋಗಿದೆ, ನಮ್ಮ ಒಂದು ಈ ದೇಶದಲ್ಲಿ ಇರುವಂತಹ ಜನರ ಜೀವ ಹೋಗಿದೆ. ಆ ಜನರ ಜೀವವನ್ನ ಎಂತವ್ರು ಕಳೆದಿದ್ದಾರೆ, ಏನೋ ಅಚಾನಕ್ ಆಗಿ ಸಂಭವಿಸಿದೆ, ಅಚಾನಕ್ ಆಗಿ ಸಂಭವಿಸಿದಾಗ ಏನೋ ಅಸ್ತವ್ಯಸ್ತ ಆಗಿದೆ ಅಂದ್ರೆ ಅದು ಒಂದು ಕಡೆ ಬೇರೆ. ಆದ್ರೆ ಬೇಕು ಅಂತಾನೆ ಇಂತಹ ಒಂದು ಕೃತ್ಯಕ್ಕೆ ಏನು ಎಸಗಿದ್ದಾರೆ, ಈ ಒಂದು ಕೃತ್ಯವನ್ನ ಮುಚ್ಚಾಕೋದು ಸರಿಯಲ್ಲ. ಸಿದ್ದರಾಮಯ್ಯ ಅವರು ಹೇಳಿದಂತಹ ಹೇಳಿಕೆ ಎಲ್ಲೆಡೆ ಸದ್ದು ಮಾಡ್ತಾ ಇದೆ. ನಾವು ಶಾಂತಿ ಪ್ರಿಯರು, ಒಪ್ಕೋಬೇಕು, ಅದು ನಿಜ, ನೀವು ಹೇಳ್ತಾ ಇರೋದು ನಿಜ, ನಾವು ಶಾಂತಿ ಪ್ರಿಯರು. ಆದ್ರೆ ನಮ್ಮ ತಂಟೆಗೆ ಬಂದ್ರೆ ನಾವು ಶಾಂತಿ ಪ್ರಿಯರಾಗಿದ್ರೆ ಅವರು ಈ ಒಂದು ಭಯೋತ್ಪಾದಕತೆ ಅನ್ನೋದು ಇನ್ನಷ್ಟು ಭುಗಿಲೆ ಇರುತ್ತೆ. ನಾವು ಸುಮ್ಮನೆ ಕುತ್ಕೊಂಡ್ರೆ ಇಂತಹ ಒಂದು ಭಯೋತ್ಪಾದಕತೆ ಅಂದ್ರೆ ಏನು ಭಯೋತ್ಪಾದಕರು ಇರ್ತಾರೆ, ಟೆರರಿಸ್ಟ್ ಏನು ಒಬ್ರು ಇರ್ತಾರೆ, ಆ ಒಂದು ಒಬ್ಬ ಟೆರರಿಸ್ಟ್ ಇಂದ ಇನ್ನೂ 100 ಜನ ಟೆರರಿಸ್ಟ್ಗಳನ್ನ ಅವ್ರು ಹುಟ್ಟಾಕ್ತಾರೆ. ಯಾಕಂದ್ರೆ ಒಬ್ಬ ಟೆರರಿಸ್ಟ್ 4, 5, 10, 100 ಈ ರೀತಿಯಾಗಿ ಟೆರರಿಸ್ಟ್ಗಳಿಗೆ ಅವರು ತಮ್ಮ ಒಂದು ಹೇಳಿಕೆಗಳನ್ನ ನೀಡ್ತಾರೆ, ತಮ್ಮ ಒಂದು ಮನೋಭಾವನೆಯನ್ನ ಅವರಲ್ಲೂ ಬಿತ್ತರಿಸ್ತಾರೆ. ಹೀಗಾಗಿ ಒಬ್ಬ ಟೆರರಿಸ್ಟ್ ಇಂದ 100 ಜನ ಟೆರರಿಸ್ಟ್ಗಳು ಹುಟ್ಟು ಹಾಕ್ತಾರೆ. ಹಾಗಾಗಿ ಒಬ್ಬೊಬ್ಬರನ್ನು ಹುಡುಕಿ ಕೊಲ್ಲುವಂತಹ ಪ್ರಯತ್ನ ನಮ್ಮ ಭಾರತದಲ್ಲಿ ಆಗಬೇಕು. ಅದನ್ನ ಈಗ ಕೇಂದ್ರ ಸರ್ಕಾರವು ಆಲ್ರೆಡಿ ಮಾಡ್ತಾ ಇದೆ. ಕೇಂದ್ರ ಸರ್ಕಾರವು ಉಗ್ರರ ದುಷ್ಕೃತ್ಯಕ್ಕೆ ವಿರುದ್ಧವಾಗಿ ಕಠಿಣ ಧೋರಣೆಯನ್ನ ಅನುಸರಿಸಿದೆ. ಸಿಂಧು ಜಲ ಒಪ್ಪಂದವನ್ನ ಕೂಡ ಸ್ಥಗಿತಗೊಳಿಸಿತ್ತು. ಪಾಕಿಸ್ತಾನದೊಂದಿಗಿರುವಂತಹ ರಾಜತಾಂತ್ರಿಕ ಸಂಬಂಧವನ್ನ ಕೂಡ ಕೆಳಮಟ್ಟಕ್ಕೆ ಇಳಿಸಿತ್ತು. ಇನ್ನು ಇಸ್ಲಾಮಾಬಾದ್ನಿಂದ ಕೂಡ ಭಾರತೀಯರನ್ನ ಅಧಿಕಾರವನ್ನ ಕೂಡ ಹಿಂದಕ್ಕೆ ತೆಗೆದಿಟ್ಟಿದ್ರು. ಇನ್ನು ಅಠಾರಿ ಗಡಿ ಕಾರ್ಯಾಚರಣೆಯನ್ನ ಕೂಡ ಮುಚ್ಚಲಾಗಿತ್ತು. ಇದಷ್ಟೇ ಅಲ್ಲದೆ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡುವ ಅನಿವಾರ್ಯತೆ ಇದೆಯಾ ಎಂದು ಮಾಧ್ಯಮ ಮಿತ್ರರವರು ಕೇಳಿದಿರುವಂತಹ ಪ್ರಶ್ನೆಗೆ ಈಗ ಸಿದ್ದರಾಮಯ್ಯ ಅವರು ಉತ್ತರ ನೀಡಿ, ಈ ಒಂದು ನಮ್ಮ ಏನು ಇಷ್ಟು ದಿನ ಯುದ್ಧ ನಡೆದಿತ್ತು, ಎಷ್ಟು ಆಕ್ರೋಶದಿಂದ ನಾವೆಲ್ಲ ಭಾರತೀಯರು ಕೆಂಡವಾಗಿದ್ವಿ. ಈ ಒಂದು ಒಂದೊಂದು ಜೀವಕ್ಕೂ ಒಂದೊಂದು ಬೆಲೆ ಅನ್ನೋದಿದೆ. ಅವರ ಒಂದು ಜೀವ ಕಳೆದುಕೊಂಡಿರುವಂತಹ ಕುಟುಂಬಗಳೇನಿದೆ, ಆ ಒಂದು ಕುಟುಂಬ ಎಷ್ಟು ನೋವಿನಲ್ಲಿದೆ ಹೇಳಿ. ಅಂತಹ ಭಯೋತ್ಪಾದಕರನ್ನ ಸುಮ್ಮನೆ ಬಿಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ. ನಮ್ಮ ಒಂದು ಭಾರತೀಯರ ಜೀವ ಹೋಗಿದೆ, ಅದೆಷ್ಟೋ ಜನರ ಕುಟುಂಬಗಳು ಅನಾಥವಾಗಿವೆ. ಹಂತಕ್ಕೆ ಸೇಡಿಗೆ ಸೇಡು, ಪ್ರತಿಕಾರಕ್ಕೆ ಪ್ರತಿಕಾರ ಅಂತ ಒಂದು ಭಯೋತ್ಪಾದಕರು ಕಣ್ಣು ಮುಂದೆ ಕಂಡ್ರೆ ಜೀವಂತವಾಗಿ ಅವರನ್ನ ಸುಟ್ಟು ಹಾಕಬೇಕು ಎಂಬ ಹೇಳಿಕೆಯನ್ನ ನೀಡಬೇಕು. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಯುದ್ಧ ಮಾಡುವ ಅಗತ್ಯ ಇಲ್ಲ, ಬಿಗಿ ಕ್ರಮವನ್ನ ತೆಗೆದುಕೊಳ್ಳುವ ಅವಶ್ಯಕತೆ ಇದೆ. ಭದ್ರತೆ ವ್ಯವಸ್ಥೆಯನ್ನ ಬಿಗಿ ಮಾಡುವ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಬೇಕು. ನಾವು ಯುದ್ಧ ಮಾಡುವ ಅವಶ್ಯಕತೆ ಇಲ್ಲ, ನಾವು ಯುದ್ಧದ ಪರ ಅಲ್ಲ, ಶಾಂತಿಯುತವಾಗಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೆಲಸವನ್ನ ಮಾಡಬೇಕು, ಈ ರೀತಿಯಾಗಿ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಇವರು ಈ ರೀತಿಯಾಗಿರುವಂತಹ ಹೇಳಿಕೆಯನ್ನ ನೀಡಿದ್ದಾರೆ. ಇದು ನಿಜಕ್ಕೂ ಎಷ್ಟರ ಮಟ್ಟಿಗೆ ಸತ್ಯ ಹೇಳ್ರಿ, ಸರಿ ಅನ್ಸುತ್ತಾ?
ಅಷ್ಟು ಜನರ ಪ್ರಾಣ ಹೋಗಿದೆ, ಒದ್ದಾಡ್ತಾ ಇದ್ದೀವಿ. ನಮ್ಮ ಕಣ್ಣು ಮುಂದೆನೆ ವಿಡಿಯೋಗಳನ್ನ ನೋಡ್ತಾ ಇದ್ರೆ ನಮಗೇನೆ ಒಂದು ಕ್ಷಣ ಯಾವ ರೀತಿಯಾಗಿ ನಮ್ಮ ರಕ್ತ ಕೊದಿಯುತ್ತೆ ಅಂದ್ರೆ ಅಂತ ಭಯೋತ್ಪಾದಕರನ್ನ ಏನಾದ್ರೂ ನಮ್ಮ ಕೈ ಮುಂದೆ ಸಿಕ್ಕರೆ, ಕಣ್ಣು ಮುಂದೆ ಕಾಣಿಸಿದ್ರೆ ಗುಂಡಿಕ್ಕಿ ಅಲ್ಲೇ ಸ್ಥಳದಲ್ಲೇ ಅವರ ಸಾವನ್ನು ನಾವು ನೋಡಿ ಖುಷಿ ಪಡಬೇಕು. ಯಾಕಂದ್ರೆ ಅವ್ರು ನಮ್ಗೆ ಯಾವುದೇ ರೀತಿ ಒಳ್ಳೆಯದನ್ನ ಮಾಡಿಲ್ಲ. ನಮ್ಮ ಜನತೆಯ ಪ್ರಾಣವನ್ನ ತೆಗೆದಿದ್ದಾರೆ. ನಮ್ಮ ದೇಶದಲ್ಲಿ ಬೇಕು ಅಂತಾನೆ ಭಯೋತ್ಪಾದನೆ ಹುಟ್ಟಾಕ್ಬೇಕು, ಅಂದ್ರೆ ಭಯೋತ್ಪಾದನೆ ಹುಟ್ಟಿಕೊಳ್ಬೇಕು ಅಂತಹ ಪಾಪಿಗಳು ಕೃತ್ಯವನ್ನ ಎಸಗಿದ್ದಾರೆ. ಈ ರೀತಿಯಾಗಿ ಮಾಡಿರುವವರನ್ನ ನಾವು ಶಾಂತಿ ಪ್ರಿಯರು ಅಂತ ಸುಮ್ಮನೆ ಬಿಟ್ರೆ ಇಂತಹ ಪಾಪಿಗಳು ಇನ್ನು ಎಷ್ಟೋ ಜನ ಹುಟ್ಟಿಕೊಳ್ತಾರೆ. ಇವರಿಗೆ ಶಿಕ್ಷೆ ಆದ್ರೆ ಮಾತ್ರ ಇಂತಹ ಪಾಪಿಗಳು ಮತ್ತೆ ತಮ್ಮ ಹುಟ್ಟನ್ನ ಮತ್ತೆ ಬೆಳೆಸ್ಕೊಂಡು ಹೋಗಲ್ಲ. ಇಂಥವರ ಹುಟ್ಟಡಗಿಸಿದಾಗ ಮಾತ್ರ ನಮ್ಮ ದೇಶದಲ್ಲಿ ನಾವು ಎಂದಿಗೂ ಸ್ವತಂತ್ರವಾಗಿ ಬದುಕೋಕ್ ಸಾಧ್ಯ ಆಗುತ್ತೆ. ಎಲ್ಲೋ ಒಂದು ಪ್ರವಾಸಕ್ಕೆ ಹೋದವರು ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾ ಇದ್ದಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ನಮ್ಮ ಭಾರತದಲ್ಲಿ ನಾವು ಆರಾಮಾಗಿ ಓಡಾಡ್ಬೋದು, ಸ್ವತಂತ್ರವಾಗಿ ಓಡಾಡ್ಬೋದು ಎಂಬುದು ನಮಗೆ ಅರ್ಥ ಆಗ್ತಾ ಇದೆ ಇವಾಗ ಆಲ್ರೆಡಿ. ಯಾಕಂದ್ರೆ ಕಾಶ್ಮೀರಕ್ಕೆ ಜನ ಫಸ್ಟ್ ಕಾಲಿಡೋಕೆ ಹೆದರ್ತಾ ಇದ್ರು. ಅಲ್ಲಿ ವಾಸವಾಗಿರುವಂತಹ ಸ್ಥಳೀಕರು ಕೂಡ ಅಲ್ಲಿ ವಾಸವಿರೋಕೆ ಹೆದರುವಂತಹ ಪರಿಸ್ಥಿತಿ ಅಲ್ಲಿತ್ತು. ಆದ್ರೆ ಈಗೀಗ ಜನ ಏನೋ ಅಲ್ಲಿ ಕಾಲಿಡ್ತಾ ಇದ್ರು, ಏನೋ ಅಲ್ಲಿ ಇರುವಂತಹ ಸ್ಥಳವನ್ನ ನೋಡೋದೇ ಒಂದು ರೀತಿಯಾಗಿರುವಂತಹ ಖುಷಿ. ಯಾಕಂದ್ರೆ ಆ ಒಂದು ವಾತಾವರಣ ಆ ರೀತಿಯಾಗಿತ್ತು. ಇನ್ನು ಈಗೀಗ ಜನ ಅಲ್ಲಿ ಕಾಲಿಡ್ತಾ ಇದ್ರು. ಆದ್ರೆ ಈ ಪಾಪಿಗಳು ಪಾಕಿಸ್ತಾನದಿಂದ ಬಂದು ಈ ರೀತಿಯಾಗಿರುವಂತಹ ಅವಹೇಳನ ಅಂದ್ರೆ ಇಂಥ ಕೃತ್ಯವನ್ನ ಎಸಗಿದ್ದಾರೆ. ಸಿಕ್ಕವರಿಗೆ ಗುಂಡನ್ನ ಹಾರಿಸಿ ಕೊಂದಿದ್ದಾರೆ. ಇಂತಹ ಕೃತ್ಯಕ್ಕೆ ನಾವು ಶಾಂತಿಯುತವಾಗಿ ವರ್ತನೆ ಮಾಡಿದ್ರೆ ಅಂತ ಪಾಪಿಗಳಿಗೆ ನಾವೇ ಇನ್ನೊಂದು ಸ್ವಲ್ಪ ಮುಲಾಜ್ ಕೊಟ್ಟಂಗಾಗತ್ತೆ ಅಲ್ವಾ? ಇದು ನಿಜಕ್ಕೂ ಈ ಹೇಳಿಕೆ ನಿಜವಾಗ್ಲೂ ಸರಿ ಅನಿಸ್ತಾ ಇಲ್ಲ. ಇನ್ನು ಪಾಕ್ ಪ್ರಜೆಗಳನ್ನ ವಾಪಸ್ ಕಳಿಸುವ ವಿಚಾರವಾಗಿ ಕೂಡ ಪ್ರತಿಕ್ರಿಯಿಸಿದ ಅವರು ಈ ವಿಚಾರದಲ್ಲಿ ಕೇಂದ್ರಕ್ಕೆ ಸಹಕಾರ ನೀಡ್ತೇವೆ. ಇಲ್ಲಿ ಯಾರೆಲ್ಲ ಪಾಕಿಸ್ತಾನದ ಪ್ರಜೆಗಳಿದ್ದಾರೋ ಅವರ ಬಗ್ಗೆ ಕೇಂದ್ರಕ್ಕೆ ಮಾಹಿತಿ ಕೊಡ್ತೇವೆ ಎಂದು ಕೂಡ ಹೇಳಿದ್ರು. ಈ ಹೇಳಿಕೆಯನ್ನ ನೀಡಿದ್ರು. ಆದ್ರೆ ಯಾಕೆ ಇದಕ್ಕೆ ಕೇಂದ್ರಕ್ಕೆ ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಅಂತಹ ನೀಚ ಕೃತ್ಯವನ್ನು ಎಸಗಿರೋರಿಗೆ ಇವ್ರು ಯಾಕೆ ನಾವು ಈ ರೀತಿಯಾಗಿರುವಂತಹ ಹೇಳಿಕೆಯನ್ನು ನೀಡಬೇಕು? ಅಂಥವ್ರನ್ನ ಸುಮ್ಮನೆ ಬಿಟ್ಟರೆ ಏನು ಅಗತ್ಯ ಇರುತ್ತೆ ನಮಗೆ? ಅಂಥವ್ರಿಂದ ನಮಗೆ ಸಿಗೋದೇನು? ಏನೂ ಸಿಗಲ್ಲ. ಅವ್ರಿಗೇನಾದರೂ ಸ್ವಲ್ಪನಾದರೂ ಮನುಷ್ಯತ್ವ, ಮಾನವೀಯತೆ ಏನಾದರೂ ಇರುತ್ತಾ? ನಿಜವಾಗ್ಲೂ ಇರಲ್ಲ. ಇನ್ನೊಬ್ಬರನ್ನ ಕೊಲ್ಲೋಕೆ ಅವ್ರು ಸಂಚು ಹಾಕ್ತಾರೆ ವಿನಃ ಮತ್ತೆ ಅವರು ನಾವು ಶಾಂತಿ ಪ್ರಿಯರಾದ್ರೆ ಅವರು ನಮ್ಮ ಮೇಲೆ ಗುಂಡಿಕ್ಕಿ ಕೊಲ್ತಾ ಇದ್ದಾರೆ. ಇವಾಗ 27 ಜನನ್ನ ಕಳ್ಕೊಂಡಿದೀವಿ, ನಾಳೆ 27,000 ಜನನ್ನ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಭಾರತದಲ್ಲಿ ನಿರ್ಮಾಣ ಆಗುತ್ತೆ. ಹೀಗಾಗಿ ಇಂಥವ್ರನ್ನ ನಿಜಕ್ಕೂ ಬಿಡಬಾರ್ದು. ಇನ್ನು ಪಾಕಿಸ್ತಾನದ ವಿರುದ್ಧ ಅನಗತ್ಯ ಯುದ್ಧ ಬೇಡ ಅಂದಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಇದೀಗ ಬಿಜೆಪಿ ನಾಯಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸಿಎಂ ಹೇಳಿಕೆ ಖಂಡನೀಯ ಎಂದಿದ್ದಾರೆ. ಇನ್ನು ಪಾಕಿಸ್ತಾನದಲ್ಲಿ ಸುದ್ದಿಯಾಗಿರುವಂತಹ ಮಾಧ್ಯಮದಲ್ಲಿ ಈ ಒಂದು ವಿಚಾರ ಭಾರಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಆ ಒಂದು ಪಾಕಿಸ್ತಾನದಲ್ಲಿರುವಂತಹ ಮಾಧ್ಯಮದಲ್ಲಿ ಸುದ್ದಿ ಆಗ್ತಾ ಇದ್ದಾರೆ ಈ ಒಂದು ಹೇಳಿಕೆಯ ವಿಚಾರವಾಗಿ. ಇನ್ನು ಈ ವಿಚಾರವಾಗಿ ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಇನ್ನು ಇದಕ್ಕೆ ಪ್ರತಿಕ್ರಿಯಿಸಿದ್ದು ಸಿದ್ದರಾಮಯ್ಯ ಅವರ ಬಗ್ಗೆ ಕೇಳಿದ ಒಂದು ಪ್ರಶ್ನೆಗೆ ಈಗ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಏನಂತ ಪ್ರತಿಕ್ರಿಯೆ ನೀಡಿದ್ದಾರೆ? ನಮ್ಮ ಚೀಫ್ ಮಿನಿಸ್ಟರ್ ಏನ್ ಹೇಳಿದ್ರು ಈ ಬಗ್ಗೆ ದಯವಿಟ್ಟು ಅವರ ಹತ್ರ ಹೋಗಿ ಸ್ಪಷ್ಟನೆಯನ್ನ ಪಡೆಯೋದು ಸೂಕ್ತ ಅಂತ ಅಂದಿದ್ದಾರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು. ಯಾಕೆ ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ರು? ಇನ್ನು ಯುದ್ಧ ಮಾಡುವ ಅಗತ್ಯ ಇದೆಯಾ ಎಂಬ ಪ್ರಶ್ನೆಗೆ ಯುದ್ಧ ಮಾಡುವ ಅಗತ್ಯ ಇಲ್ಲ, ಭಯೋತ್ಪಾದನೆಯನ್ನ ಬೇರು ಸಮೇತ ಕಿತ್ತು ಹಾಕಬೇಕು ಎಂದು ಹೇಳಿದ್ದೆ. ಇದು ಬುದ್ಧ ನಾಡು, ಶಾಂತಿ ಪ್ರಿಯತೆಯ ನಾಡು. ನಾವು ಶಾಂತರಾಗಿರ್ಬೇಕು, ನಾವು ಯಾವಾಗಲೂ ಶಾಂತಿಯನ್ನೇ ಕಾಪಾಡಿಕೊಳ್ಬೇಕು ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಈ ಹೇಳಿಕೆಗೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈ ರೀತಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇನ್ನು ಈ ಒಂದು ಹೇಳಿಕೆ ನಿನ್ನೆ ಏನ್ ಸಿದ್ದರಾಮಯ್ಯ ಅವರು ಹೇಳಿದ್ರು ಅದಕ್ಕೆ ಇಂದು ಮತ್ತೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಸಿದ್ದರಾಮಯ್ಯ ಅವರು. ಏನಂತ ಹೇಳಿಕೆಯನ್ನ ನೀಡಿದ್ದಾರೆ ಅಂತ ನೋಡೋದಾದ್ರೆ, ಅಗತ್ಯ ಬಿದ್ದಲ್ಲಿ ಪಾಕಿಸ್ತಾನದ ಮೇಲೆ
ಯುದ್ಧವನ್ನ ಮಾಡಬೇಕು ಅಂತ ಈಗ ತಮ್ಮ ಹೇಳಿಕೆಯನ್ನ ಸಿದ್ದರಾಮಯ್ಯ ಅವರು ಉಲ್ಟಾ ಮಾಡಿದ್ದಾರೆ. ಯಾಕಂದ್ರೆ ಈ ಒಂದು ಹೇಳಿಕೆ ಎಲ್ಲಾ ಕಡೆ ಪ್ರಚಾರವಾಗ್ತಿತ್ತು. ಈಗ ಸೇಫ್ ಝೋನ್ ನಲ್ಲಿ ಅವ್ರು ಇರಬೇಕು ಅಂತ ಅಂದ್ರೆ ಈ ರೀತಿಯಾಗಿರುವಂತಹ ಹೇಳಿಕೆಯನ್ನ ಅವ್ರು ನೀಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆ ಒಂದು ಕಾರಣಕ್ಕೆ ಇವರು ಈ ಹೇಳಿಕೆಯನ್ನ ನೀಡಿದ್ದಾರೆ ಅಂತ ಕೆಲವು ಬಿಜೆಪಿ ಪಕ್ಷದವರು ಕೂಡ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ನಿನ್ನೆ ಶಾಂತಿ ಮಂತ್ರವನ್ನ ಬಿತ್ತಿದ್ರು ಸಿದ್ದರಾಮಯ್ಯ ಅವರು. ಇವತ್ತು ಯಾಕೆ ಯುದ್ಧ ಮಾಡುವ ಅನಿವಾರ್ಯತೆ ಬಂದ್ರೆ ಯುದ್ಧ ಮಾಡೋಣ ಅಂತಿದ್ದಾರೆ, ಸೇಫ್ ಗೇಮ್ ಆಡ್ತಾ ಇದ್ದಾರೆ. ನಿನ್ನೆ ಹೇಳಿದ ಹೇಳಿಕೆ ಸ್ವತಃ ವಿನಮ್ ಅವರೇ ಹೇಳಿದಂತ ಹೇಳಿಕೆ. ಆದ್ರೆ ಯಾವಾಗ ಈ ಹೇಳಿಕೆ ಎಲ್ಲಾ ಕಡೆ ಭಾರಿ ಚರ್ಚೆಗೆ ಗ್ರಾಸವಾಗೋಕ್ ನಿಂತ್ಕೊಳ್ತು, ಆವಾಗ ಸಿದ್ದರಾಮಯ್ಯ ಅವರು ಈ ಒಂದು ಹೇಳಿಕೆಯನ್ನ ತಿರುಚಿ, ನಾವು ಶಾಂತಿ ಪ್ರಿಯರು, ಆದ್ರೆ ನಮ್ಮ ತಂಟೆಗೆ ಬಂದ್ರೆ ಯಾರನ್ನೂ ಬಿಡಲ್ಲ, ನಮ್ಮ ಒಂದು ತಂಟೆಗೆ ಬಂದ್ರೆ ನಾವು ಅವರ ವಿರುದ್ಧವಾಗಿ ಬೀಳ್ತೀವಿ, ಸೇಡಿಗೆ ಸೇಡು, ಪ್ರತಿಕಾರಕ್ಕೆ ಪ್ರತಿಕಾರ, ಯುದ್ಧ ಮಾಡುವ ಸಂದರ್ಭ ಬಂದ್ರೆ ನಾವು ಯುದ್ಧ ಮಾಡೋಣ ಅಂತ ಈಗ ತಮ್ಮ ಹೇಳಿಕೆಯನ್ನ ತಿರುಚಿದ್ದಾರೆ ಅಂತ ಕೆಲವು ಬಿಜೆಪಿ ಪಕ್ಷದವರು ಈ ಒಂದು ಹೇಳಿಕೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ತಾವು ಸಿಕ್ಕಾಕೊಳ್ಬಾರ್ದು, ತಮ್ಮ ಒಂದು ಈ ಹೇಳಿಕೆ ಎಲ್ಲೆಡೆ ಗ್ರಾಸವಾಗ್ತಾ ಇದೆ, ಎಲ್ಲೆಡೆ ಚರ್ಚೆಯನ್ನ ಹುಟ್ಟಾಕ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಈ ಒಂದು ಹೇಳಿಕೆಯನ್ನ ತಿರುಚಿದ್ದಾರೆ ಅಂತ ಬಿಜೆಪಿ ಪಕ್ಷದ ಕೆಲವು ನಾಯಕರು ಇವರ ಒಂದು ಹೇಳಿಕೆಗೆ ವಾಪಸ್ ಮಾತನಾಡ್ತಾ ಇದ್ದಾರೆ. ಈ ಒಂದು ಹೇಳಿಕೆ ಸುಳ್ಳು ಹೇಳಿಕೆ, ನಿನ್ನೆ ಹೇಳಿರುವಂತಹ ಹೇಳಿಕೆ ಸತ್ಯದ ಹೇಳಿಕೆ, ಇಂದು ಒಬ್ರು ಸೇಫ್ ಆಗಿ ಇರಬೇಕು ಎಂಬ ಕಾರಣಕ್ಕೆ ಈ ಒಂದು ಹೇಳಿಕೆಯನ್ನ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏನೇ ಆಗಲಿ ನಾವು ಶಾಂತಿ ಪ್ರಿಯರೇ ನಿಜ, ಆದ್ರೆ ಇಷ್ಟೆಲ್ಲ ಜೀವವನ್ನ ಕಳೆದಿದ್ದಾರೆ ಅಂತ ಪಾಪಿಗಳಿಗೆ ನಾವು ಸುಮ್ಮನೆ ಬಿಟ್ರೆ ಅಂತ ಇನ್ನೂ ಎಷ್ಟೋ ನೂರಾರು ಜನ ಕೃತ್ಯವನ್ನ ಎಸಗ್ತಾರೆ, ನೂರಾರು ಜನ ಪಾಪಿಗಳು ಹುಟ್ಟುಕೊಳ್ತಾರೆ. ಹೀಗಾಗಿ ಅಂಥವರ ಹುಟ್ಟನ್ನ ಅಡಗಿಸ್ಬೇಕು. ಈ ರೀತಿಯಾಗಿರುವಂತಹ ಹೇಳಿಕೆಗಳನ್ನ ನೀಡಿ ಅದೆಷ್ಟೋ ಗೊಂದಲಕ್ಕೆ ಅವರೇ ಈಡಾಗ್ತಾರೆ. ಅದ್ಯಾಕೆ ಈ ರೀತಿ ಹೇಳಿಕೆಗಳನ್ನ ನೀಡ್ತಾರೋ ಗೊತ್ತಿಲ್ಲ. ಇನ್ನು ಈ ಒಂದು ಹೇಳಿಕೆ ಎಲ್ಲ ಕಡೆ ಚರ್ಚೆ ಆಗ್ತಾ ಇತ್ತು. ಇದಕ್ಕೆ ಪ್ರತಿಕಾರವಾಗಿ ಅಂದರೆ ವಾಪಸ್ಸು ಹೇಳಿಕೆಯನ್ನ ಕೂಡ ನೀಡಿದ್ದು, ಅಗತ್ಯ ಬಿದ್ದರೆ ನಾವು ಕೂಡ ಆಕ್ರೋಶವನ್ನು ಹೊರಹಾಕ್ತೀವಿ, ಯುದ್ಧಕ್ಕೆ ಇಳಿತೀವಿ ಅಂತ ಈಗ ಸಿದ್ದರಾಮಯ್ಯ ಅವರು ಹೇಳಿ ಸೇಫ್ ಝೋನ್ನಲ್ಲಿ ಇದ್ದಾರೆ ಅಂತ ಕೆಲವು ಬಿಜೆಪಿ ಪಕ್ಷದವರು ಹೇಳ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಈ ಒಂದು ಚರ್ಚೆ ಇನ್ನು ಯಾವ ಮಟ್ಟಿಗೆ ಹೋಗುತ್ತೆ ಎಂಬುದನ್ನ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಾಮ್ರಾಟ್ ಟಿವಿ. ಇದು ಸದಾನಂದ್ ಅವರೊಂದಿಗೆ.